ಆದಿಕಾಂಡ ಅಧ್ಯಾಯ 40. ಈ ಘಟನೆಗಳಾದ ಬಳಿಕ ಈಜಿಪ್ಟಿನ ಅರಸನಾದ ಫರೋಹನ ಮುಖ್ಯ ಪಾನದಾಯಕ ಮತ್ತು ಮುಖ್ಯ ಅಡುಗೆ ಭಟ್ಟ ಯಾವುದೋ ವಿಷಯದಲ್ಲಿ ತಮ್ಮ ದಣಿಗೆ ದ್ರೋಹ ಮಾಡಿದ್ದರು. ಫರೋಹನು ಆ ಇಬ್ಬರು ನೌಕರರ ಮೇಲೆ, ಅಂದರೆ ಪಾನ ಸೇವಕರಲ್ಲಿ ಮುಖ್ಯಸ್ಥನ ಮೇಲೆಯೂ ಅಡುಗೆ ಭಟ್ಟರ ಮುಖ್ಯಸ್ಥನ ಮೇಲೆಯೂ ಕೋಪಗೊಂಡು ಅವರನ್ನು ಅಂಗರಕ್ಷಕರ ದಳಪತಿಯ ವಠಾರದಲ್ಲಿದ್ದ ಸೆರೆಯಲ್ಲಿ ಹಾಕಿಸಿದನು. ದಳಪತಿ ಜೋಸೇಫನನ್ನು ಅವರ ಉಪಚಾರಕ್ಕೆ ನೇಮಿಸಿದನು. ಜೋಸೇಫನು ಅವರಿಗೆ ಸೇವೆ ಮಾಡಬೇಕಾಗಿತ್ತು. ಕೆಲವು ಕಾಲವಾದ ಮೇಲೆ ಆ ಇಬ್ಬರು ನೌಕರರಿಗೂ, ಅಂದರೆ ಈಜಿಪ್ಟಿನ ಅರಸ ಸೆರೆಗೆ ಹಾಕಿಸಿದ ಪಾನ ಸೇವಕನಿಗೂ ಅಡುಗೆ ಭಟ್ಟನಿಗೂ ಒಂದೇ ರಾತ್ರಿ ಕನಸು ಬಿತ್ತು. ಅವರ ಕನಸುಗಳಿಗೆ ಬೇರೆ ಬೇರೆ ಅರ್ಥವಿತ್ತು. ಬೆಳಗ್ಗೆ ಜೋಸೇಫನು ಅವರ ಬಳಿಗೆ ಬಂದಾಗ ಚಿಂತಾಕ್ರಾಂತರಾಗಿರುವುದು ಕಾಣಿಸಿತು. ಅದನ್ನು ಗಮನಿಸಿದ ಜೋಸೇಫನು, ಈ ದಿನ ನಿಮ್ಮ ಮುಖ ಕಳೆಗುಂದಿದೆ ಏಕೆ ಎಂದು ತನ್ನೊಂದಿಗೆ ಸೆರೆಯಲ್ಲಿದ್ದ ಆ ನೌಕರರನ್ನು ಕೇಳಿದ. ಅವರು, ನಮಗೆ ಸ್ವಪ್ನ ಬಿತ್ತು, ಅದರ ಅರ್ಥ ಹೇಳುವವರು ಯಾರೂ ಇಲ್ಲ ಎಂದರು. ಜೋಸೇಫನು ಅವರಿಗೆ, ಸ್ವಪ್ನಗಳ ಅರ್ಥ ದೇವರಿಂದ ದೊರಕಬಹುದಲ್ಲವೇ? ದಯವಿಟ್ಟು ನಿಮ್ಮ ಸ್ವಪ್ನಗಳನ್ನು ನನಗೆ ತಿಳಿಸಿ ಎಂದ. ಆಗ ಆ ಮುಖ್ಯ ಪಾನ ಸೇವಕ ಜೋಸೇಫನಿಗೆ, ನನ್ನ ಕನಸಿನಲ್ಲಿ ಒಂದು ದ್ರಾಕ್ಷಾಲತೆ ನನ್ನೆದುರಿಗೆ ಇರುವುದನ್ನು ಕಂಡೆ. ಅದಕ್ಕೆ 3 ಕವಲುಗಳು ಇದ್ದವು. ಅದು ಚಿಗುರುತ್ತಲೇ ಹೂಗಳನ್ನು ಬಿಟ್ಟಿತು. ಆ ಹೂಗಳು ಗೊಂಚಲುಗಳಾಗಿ ಹಣ್ಣಾದವು. ಫರೋಹನ ಪಾನಪಾತ್ರೆ ನನ್ನ ಕೈಯಲ್ಲಿತ್ತು. ನಾನು ಆ ಗೊಂಚಲುಗಳನ್ನು ಕೊಯ್ದು ಪಾತ್ರೆಯಲ್ಲಿ ಹಿಂಡಿ ಆ ಪಾತ್ರೆಯನ್ನು ಫರೋಹನ ಕೈಗೆ ಒಪ್ಪಿಸಿದೆ ಎಂದು ಹೇಳಿದ. ಅದಕ್ಕೆ ಜೋಸೇಫನು, ಆ ಕನಸಿನ ಅರ್ಥ ಇದು, ಆ 3 ಕೊಂಬೆಗಳು 3 ದಿನಗಳು. ಇನ್ನು 3 ದಿನಗಳೊಳಗೆ ನೀನು ತಲೆ ಎತ್ತುವಂತೆ ಫರೋಹನು ಮಾಡುವನು. ನೀನು ಮುಂದಿನಂತೆ ಫರೋನಿಗೆ ಪಾನ ಸೇವಕನಾಗಿದ್ದು ಅವನ ಕೈಗೆ ಪಾನ ಪಾತ್ರೆಯನ್ನು ಒಪ್ಪಿಸುವೆ. ಆದರೆ ನೀನು ಸುಖದಿಂದಿರುವಾಗ ನನ್ನನ್ನು ಮರೆಯದೆ ನನಗೊಂದು ಉಪಕಾರ ಮಾಡು. ಫರೋಹನಿಗೆ ನನ್ನ ವಿಷಯ ತಿಳಿಸಿ ನನ್ನನ್ನು ಈ ಸೆರೆಯಿಂದ ಬಿಡುಗಡೆ ಮಾಡು. ನಾನು ಹಿಬ್ರಿಯ ದೇಶದವನು. ಕೆಲವರು ನನ್ನನ್ನು ಗುಲಾಮನನ್ನಾಗಿ ಈ ದೇಶಕ್ಕೆ ಹಿಡಿದು ತಂದರು. ಇಲ್ಲಿಯೂ ಸೆರೆಗೆ ಗುರಿಯಾಗಿಸುವಂತಹ ದ್ರೋಹವನ್ನು ನಾನೇನೂ ಮಾಡಿಲ್ಲ ಎಂದನು. ಜೋಸೇಫನು ಹೇಳಿದ ಅರ್ಥ ಶುಭಕರವಾದುದೆಂದು ತಿಳಿದ ಆ ಮುಖ್ಯ ಅಡುಗೆ ಭಟ್ಟ ಅವನಿಗೆ, ನಾನು ಕಂಡ ಕನಸನ್ನು ಹೇಳುತ್ತೇನೆ ಕೇಳು. ಸೊಗಸಾದ ರೊಟ್ಟಿ ಪದಾರ್ಥಗಳು ತುಂಬಿದ್ದ 3 ಪುಟ್ಟಿಗಳು ನನ್ನ ತಲೆಯ ಮೇಲೆ ಇದ್ದವು. ಮೇಲಣ ಪುಟ್ಟಿಯಲ್ಲಿ ಫರೋಹನಿಗಾಗಿಯೇ ವಿಧ ವಿಧವಾದ ರೊಟ್ಟಿ ಪದಾರ್ಥಗಳು ಇದ್ದವು. ಪಕ್ಷಿಗಳು ಬಂದು ಅವುಗಳನ್ನು ನನ್ನ ತಲೆಯ ಮೇಲಿದ್ದ ಪುಟ್ಟಿಯಿಂದಲೇ ತಿನ್ನುತ್ತಾ ಇದ್ದವು ಎಂದು ಹೇಳಿದ. ಅದಕ್ಕೆ ಜೋಸೇಫನು, ನಿನ್ನ ಕನಸಿನ ಅರ್ಥ ಇದು, ಆ 3 ಪುಟ್ಟಿಗಳೇ 3 ದಿನಗಳು. ಇನ್ನು 3 ದಿನದೊಳಗೆ ಫರೋಹನು ನಿನ್ನ ಕುತ್ತಿಗೆಗೆ ನೇಣು ಹಾಕಿಸುವನು, ಮರಕ್ಕೆ ತೂಗು ಹಾಕಿಸುವನು. ಹಕ್ಕಿಗಳು ಬಂದು ನಿನ್ನ ಮಾಂಸವನ್ನು ತಿಂದು ಬಿಡುವು ಎಂದನು. 3ನೆಯ ದಿನ ಫರೋಹನು ಹುಟ್ಟಿದ ಹಬ್ಬ ದಿನವಾಗಿತ್ತು. ಅವನು ತನ್ನ ಪರಿವಾರದವರಿಗೆಲ್ಲ ಔತಣವನ್ನು ಏರ್ಪಡಿಸಿದ. ಮುಖ್ಯ ಪಾನ ಸೇವಕನನ್ನೂ ಮುಖ್ಯ ಅಡುಗೆ ಭಟ್ಟನನ್ನೂ ಬಿಡಿಸಿ ಬರಮಾಡಿಸಿದ. ತನ್ನ ಪರಿವಾರದ ಮಧ್ಯದಲ್ಲೇ ಅವರ ತಲೆಯನ್ನು ಎತ್ತಿಸಿದ. ಪಾನ ಸೇವಕರ ಮುಖ್ಯಸ್ಥನನ್ನು ಪುನಃ ಅವನ ನೌಕರಿಗೆ ಸೇರಿಸಿದ. ಅವನು ಪಾನ ಪಾತ್ರೆಯನ್ನು ಫರೋಹನ ಕೈಗೆ ಒಪ್ಪಿಸುವಂತವನಾದ. ಆದರೆ ಮುಖ್ಯ ಅಡುಗೆ ಭಟ್ಟನನ್ನು
ನೇಣು ಹಾಕಿಸಿದ. ಹೀಗೆ ಜೋಸೇಫನು ಹೇಳಿದ ಅರ್ಥ ಕಾರ್ಯಗತವಾಯಿತು. ಆದರೆ ಮುಖ್ಯ ಪಾನಸೇವಕನು ಜೋಸೇಫನನ್ನು ನೆನಪಿಗೆ ತಂದುಕೊಳ್ಳಲಿಲ್ಲ, ಅವನನ್ನು ಮರೆತೇ ಬಿಟ್ಟ. ಪ್ರಭುವಿನ ವಾಕ್ಯ.